ಕ್ಯಾನ್ ಓಟ್, ವೆನ್ ಇಸ್ ದಿಸ್, ವೇರ್ ಟು ಓಟ್, ಹೂಮ್ ಟು ಓಟ್, ಈ ಥರ ಪ್ರಶ್ನೆಗಳು ನಿಮಗೂ ಕಾಡ್ತಾ ಇದೆಯಾ? ನನಗೂ ಕಾಡ್ತಾ ಇತ್ತು. ಅದಕ್ಕೆ ನಾನೇ ಎಕ್ಸ್ಪ್ಲೇನ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಆ್ಯಂಡ್ ಇಟ್ಸ್ ವೆರಿ ಸಿಂಪಲ್. ಸೆನೆಟ್ ಎಲೆಕ್ಷನಲ್ಲಿ 2 ಕ್ಯಾಟಗರಿ ಇದೆ. ಒಂದು ಪ್ರೊಫೆಸರ್ ಕ್ಯಾಟಗರಿ, ಇನ್ನೊಂದು ಅದರ್ ದೆನ್ ಪ್ರೊಫೆಸರ್ ಕ್ಯಾಟಗರಿ. ಪ್ರೊಫೆಸರ್ಸ್ ಎಲ್ಲ ಸೇರಿ 5 ಜನನ ಎಲೆಕ್ಟ್ ಮಾಡ್ತಾರೆ. ಇನ್ನೊಂದು ಕ್ಯಾಟಗರಿಲಿ ಇನ್ನು 5 ಜನನ ಎಲೆಕ್ಟ್ ಮಾಡ್ತಾರೆ. ಸೊ ಟೋಟಲಿ ಈ ಸೆನೆಟ್ ಎಲೆಕ್ಷನಲ್ಲಿ 10 ಜನ ಸೆಲೆಕ್ಟ್ ಆಗ್ತಾರೆ. ಈ ಎಲೆಕ್ಷನಲ್ಲಿ ಯಾರು ಓಟ್ ಹಾಕ್ಬೋದು ಅಂತ ಹೇಳಿದ್ರೆ, ದ ಆನ್ಸರ್ ಈಸ್ ಆಲ್ ಟೀಚರ್ಸ್ ಅಫಿಲಿಯೇಟೆಡ್ ಟು RGHS. Like doctors working in medical colleges, including Ayush medical colleges, dental college, nursing colleges, pharmacy colleges, yogic science colleges, and all colleges affiliated to RGHS. How to vote ಅಂತ ಕೇಳಿದ್ರಾ? ವೆಲ್, ಒಂದು ಬ್ಯಾಲೆಟ್ ಪೇಪರ್ ಕೊಟ್ಟಿರ್ತಾರೆ. ಆಲ್ ದ ಡೀಟೇಲ್ಸ್ ಆಫ್ ದ ಕ್ಯಾಂಡಿಡೇಟ್ಸ್ ವಿಲ್ ಬಿ ಗಿವನ್ ಆ್ಯಂಡ್ ಯು ಜಸ್ಟ್ ಹ್ಯಾವ್ ಟು ಮೆನ್ಷನ್ ಒನ್ ಅಗೇನ್ಸ್ಟ್ ಯುವರ್ ಫೇವ್ರೆಟ್ ಕ್ಯಾಂಡಿಡೇಟ್. ಏನೋ ಪ್ರಿಫರೆನ್ಷಿಯಲ್ ವೋಟ್ ಅಂತೆ. ಹಂಗಂದ್ರೆ ಏನು? ನನ್ನ ಇಬ್ಬರು ಫ್ರೆಂಡ್ಸು ಕಂಟೆಸ್ಟ್ ಮಾಡ್ತಿದ್ದಾರೆ, ಇಬ್ಬರಿಗೂ ವೋಟ್ ಹಾಕ್ಬೋದಾ? ದ ಆನ್ಸರ್ ಈಸ್ ಎಸ್. ನಿಮ್ಮ ಫೇವ್ರೆಟ್ ಕ್ಯಾಂಡಿಡೇಟ್ಗೆ 1 ಅಂತ ಮಾರ್ಕ್ ಮಾಡಿದ್ಮೇಲೆ ಯು ಕ್ಯಾನ್ ಮಾರ್ಕ್ 2 ಫಾರ್ ಯುವರ್ ಫ್ರೆಂಡ್ಸ್, 3 ಫಾರ್ ಯುವರ್ ಅದರ್ ಫ್ರೆಂಡ್ಸ್ ಆ್ಯಂಡ್ ಸೋ ಆನ್. ದಿಸ್ ಈಸ್ ಕಾಲ್ಡ್ ಅಸ್ ಪ್ರಿಫರೆನ್ಷಿಯಲ್ ವೋಟಿಂಗ್. ವೋಟಿಂಗ್ ಸೆಂಟರ್ಸ್ ಎಲ್ಲಿ ಅಂತ ಕೇಳಿದ್ರಾ? ಒಟ್ಟು 33 ಸೆಂಟರ್ಸ್ ಇದೆ ಕರ್ನಾಟಕದಲ್ಲಿ. ಅಲ್ಲಿಗೆ ಹೋಗಿ ವೋಟ್ ಹಾಕಬೇಕು. ಆನ್ಲೈನ್ ವೋಟಿಂಗ್ ಇಲ್ಲ. ನನ್ನ ಹೆಸರು ವೋಟರ್ಸ್ ಲಿಸ್ಟಲ್ಲಿ ಇದೆಯಾ ಇಲ್ವ ಅಂತ ಹೆಂಗೆ ತಿಳ್ಕೊಳ್ಳೋದು ಅಂತ ಕೇಳಿದ್ರಾ? ವೆರಿ ಸಿಂಪಲ್. RGHS ವೆಬ್ಸೈಟ್ಗೆ ಹೋಗಿ ಅಲ್ಲಿ ಅಥಾರಿಟಿ ಸೆಕ್ಷನ್ ಮತ್ತು ಎಲೆಕ್ಟೋರಲ್ ಲಿಸ್ಟ್ ಅಂತ ಸರ್ಚ್ ಮಾಡಿ. ನಿಮ್ಮ ಹೆಸರು ಇರುತ್ತೆ, ಇದ್ದರೆ ಇಟ್ ಈಸ್ ಕನ್ಫರ್ಮ್ಡ್. ಎಲೆಕ್ಷನ್ ಡೇಟ್ ಯಾವಾಗ ಅಂತ ಕೇಳಿದ್ರಾ? ಇಟ್ಸ್ ಆನ್ 10th December. Will have the candidate serial number. The second column will have the candidate name, and the third column is where you'll be writing your preferred vote. For example, if you want to vote for candidate with serial number 6, you'll be writing the number 1 in the third column next to your respective candidate. You'll be writing number 2 for your second preferred vote, and so on. Remember not to put check marks or cross marks, as this will make your vote invalid. Vote for the right candidate. Oops. Candidates, because you can vote for 2 or 3 people. Also remember that your second and third preferential votes are just as important as your first. Remember to vote wisely for your voice in the university. Thank you and have a wonderful day.